ನಾವು ರೆಡಿ ಆಗಿದ್ದಾಯ್ತು. ಲೆಟ್ಸ್ ಗೋ ಟು ಕಮರ್ಷಿಯಲ್ ಸ್ಟ್ರೀಟ್. ಹಲೋ, ನಾವು ರೆಡಿಯಾಗಿ ಹೊರಡ್ತಾ ಇದೀವಿ ಕಮರ್ಷಿಯಲ್ ಸ್ಟ್ರೀಟ್‌ಗೆ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಏನು ಮೇನ್ ಶಾಪಿಂಗ್ ಅಂತ ಏನಿಲ್ಲ, ಸಣ್ಣ ಪುಟ್ಟ ಶಾಪಿಂಗು. ಫುಲ್ ಪ್ಯಾಕ್ಡ್ ಆಗಿ ಹೋಗ್ತಾ ಇದೀವಿ. ಹಂಗೆ ಆನ್ ದ ವೇ ವಿಧಾನಸೌಧ ಕಾಣಿಸ್ತು. ವಿಧಾನಸೌಧದಲ್ಲಿ ಎಲ್ರಿಗೂ ಓಪನಿಂಗ್ ಇದೆ ಅಂತ ಗೊತ್ತಾಯ್ತು. ಬಟ್ ತುಂಬಾ ಜನ ರಶ್ ಇದ್ರು. ಫುಲ್ ಫೋಟೋ ಎಲ್ಲ ತಗೋತಾ ಇದ್ರು. ನಾವು ಹಂಗೆ ಆನ್ ದ ವೇ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ವಿ. ಡೈರೆಕ್ಟ್ ಡೆಸ್ಟಿನೇಷನ್ ಇದ್ದದ್ದು ಕಮರ್ಷಿಯಲ್ ಸ್ಟ್ರೀಟ್‌ಗೆ. ರೀಚ್ ಆದ್ಮೇಲೆ ನಾವು ಫಸ್ಟ್ ರೀಚ್ ಆಗಿದ್ದು ಟೆಕ್ಸ್ಟ್ ಮಾರ್ಟ್‌ಗೆ. ಅಲ್ಲಿ ಫ್ಲೋರ್ ಮ್ಯಾಟ್ಸ್ ಆಗಿರ್ಬೋದು, ಮತ್ತಷ್ಟು ವಸ್ತುಗಳಾಗಿರ್ಬೋದು, ಮನೆಗೆ ಯೂಸ್ ಆಗುವಂಥ ವಸ್ತುಗಳೆಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ಇತ್ತು. ಸೊ ಫ್ಲೋರ್ ಮ್ಯಾಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಮತ್ತಷ್ಟು ವಸ್ತುಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಾ. ನಿಮ್ಮ ಕಿಚನ್‌ಗೆ ಬೇಕಾಗಿರುವಂಥ ಎಷ್ಟೋ ವಸ್ತುಗಳಿದೆ. ದೆನ್ ಶೂಸ್ ಕಲೆಕ್ಷನ್ಸ್ ಅಂತೂ ಅಮೇಜಿಂಗ್ ಆಗಿದೆ. ಜಸ್ಟ್ ನೋಡ್ತಾ ಇದ್ದೀರಾ ಎಷ್ಟು ಶೂಸ್ ಇದೆ ಅಂತ. ಇಲ್ಲಿ ವಾಚಸ್ ಸಹ ಇದೆ. ತುಂಬಾ ಸ್ವಲ್ಪ ಎಕ್ಸ್‌ಪೆನ್ಸಿವ್ ಅನಿಸ್ತು ನನಗೆ. ಓಕೆ, ಬಟ್ ಸ್ಟಿಲ್ ಮಿಕ್ಕಿದೆಲ್ಲ ಪ್ರೈಸ್ ನಿಮಗೆ ಜಸ್ಟ್ ಅಫೋರ್ಡಬಲ್ ಆಗಿದೆ. ಮತ್ತೆ ಪರ್ಸಸ್ಸು ಸಹ ಇದೆ. ಬಟ್ ಇಲ್ಲಿ ಬೇರೆ ಟೆಕ್ಸ್ಟ್ ಮಾರ್ಟ್ಸ್‌ನ ನೋಡಿದ್ದೀನಿ. ಇಲ್ಲಿರೋ ಟೆಕ್ಸ್ಟ್ ಮಾರ್ಟ್ ಸ್ವಲ್ಪ ಡಿಫ್ರೆಂಟ್ ಅನ್ಸ್ತು. ಬಿಕಾಸ್ ಕಲೆಕ್ಷನ್ಸ್ ಜಾಸ್ತಿ ಇದೆ ಇಲ್ಲಿರೋದು ಟೆಕ್ಸ್ಟ್ ಮಾರ್ಟಲ್ಲಿ. ದೆನ್ ಚಿಕ್ಕ ಮಕ್ಳಿಗೆ ಶೂಸು, ಸ್ಲಿಪ್ಪರ್ಸ್ ತಗೊಳಂಗಿದೆ. ತುಂಬಾ ಕ್ಯೂಟ್ ಆಗಿತ್ತು. ದೆನ್ ಈಗ ನೋಡ್ತಾ ಇರ್ಬೋದು ಪಾರ್ಟಿ ವೇರ್ ಡ್ರೆಸ್ಸಸ್ ಸಹ ಇದೆ ಇಲ್ಲಿ. ಜಸ್ಟ್ ನಾರ್ಮಲ್ ಡ್ರೆಸ್ ಸಹ ಇದೆ. ವೈಟ್ ಡ್ರೆಸ್ ಜಸ್ಟ್ ಪ್ರೈಸ್ ಥಿಂಕ್ ಮಾಡಿ, ಇಟ್ಸ್ ಜಸ್ಟ್ ₹300. ಸೊ ₹300ಗೆ ಇಷ್ಟು ಚೆನ್ನಾಗಿರೋ ಟಾಪ್ ಸಿಗುತ್ತೆ ಅಂದರೆ ದೆನ್ ವೈ ಕಾಂಟ್ ವಿ ಬೈ ಅಂತ ಜಸ್ಟ್ ಎಲ್ಲ ಟ್ರಯಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಯಾವ ಟಾಪ್ ಚೆನ್ನಾಗಿದೆ ಅನ್ನೋದು ನಾನು ಡಿಸೈಡ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಂತು. ಅಷ್ಟು ಚೆನ್ನಾಗಿರೋ ಟಾಪ್ಸ್‌ಗಳು ಇಲ್ಲಿತ್ತು ಫುಲ್ಲು. ಸೊ ಇದನ್ನ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಏನಂತಾರೆ, ನಾವು ಆಕ್ಸೆಸರೀಸ್ ಆಗಿರ್ಬೋದು, ಹೇರ್ ಬ್ಯಾಂಡ್ಸ್ ಆಗಿರ್ಬೋದು ಅದೆಲ್ಲ ಚೆಕ್ ಮಾಡ್ತಾ ಹಾಗೆ ಮೇನ್ ರೋಡಲ್ಲಿ ಹೋಗ್ತಿದ್ದಾಗ ಮೇನ್ ರೋಡಲ್ಲಿ ಎಲ್ಲಾ ಅಂಗಡಿಗಳು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. ಅದರ ಅಕ್ಕಪಕ್ಕ ರೋಡಲ್ಲಿ ರೀಸನಬಲ್ ಆಗಿತ್ತು. ಹಾಗೆ ಸ್ವಲ್ಪ ಫ್ರೂಟ್ಸ್ ತಿಂತ ಹೆಲ್ತಿ ಆಗಿರ್ಲಿ ಅಂತ ಹಂಗೆ ಇಲ್ಲೊಂದು ಸೈಡಲ್ಲಿ ಮಾರ್ಕೆಟ್ ತರ ಹಾಕಿದ್ರು. ಅಲ್ಲಿ ಟಾಪ್ಸ್ಗಳು ಜಸ್ಟ್ ₹100ಗೆ 5 ಟಾಪ್ಸ್ ಅಂತ ಹೇಳಿದ್ರು. ಅದು ಅಮೇಜಿಂಗ್ ಅನಿಸ್ತು ನನಗೇನೆ. ಇನ್ನೊಂದ್ ಸಣ್ಣ ಪುಟ್ಟ ಅಂಗಡಿಗಳಿಗೆಲ್ಲ ಹೋಗಿದ್ವಿ. ಬಟ್ ಎಲ್ಲಾ ಕಡೆ ಪ್ರೈಸ್ ಅಷ್ಟು ಅಫೋರ್ಡಬಲ್ ಇಲ್ಲ. ಜಸ್ಟ್ ನೋಡ್ಕೊಂಡು ತಗೊಳ್ಳಿ. ಒಂದೊಂದು ತುಂಬಾ ಕಾಸ್ಟ್ಲಿ ಅನ್ಸ್ತು. ವೆಜ್ಜಸ್ ಎಲ್ಲ 350 ಇಂದ ಸ್ಟಾರ್ಟ್ ಆಗ್ತಿತ್ತು. ದೆನ್ ₹100 ಟಾಪ್ ಸಹ ಅವೈಲಬಲ್ ಇದೆ. ಅಲ್ಲಿ ಪರ್ಸಸ್ ಸಹ 250ಗೆ ಅವೈಲಬಲ್ ಇದೆ. ದೆನ್ ಅದಕ್ಕೂ ಕಾಸ್ಟ್ಲಿನೂ ಇದೆ. ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ರೀಸನಬಲ್ ಆಗಿ ನಿಮ್ಗೆ ಸೂಟ್ ಆಗುವಂತ ಡ್ರೆಸ್‌ನ ಇಲ್ಲಿ ಪಕ್ಕಾ ಶಾಪ್ ಮಾಡ್ಬೋದು. ನನಗಂತೂ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ವ್ಲಾಗ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನಾವು ಹೊರಟಿದೀವಿ. ಹಂಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಯಾವಾಗಾದ್ರೂ ಹೋದಾಗ ಮಿನಿಸೋ ಬಗ್ಗೆನೂ ನಿಮಗೆ ವ್ಲಾಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇಷ್ಟೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಫುಲ್ ಡ್ರೈನ್ಡ್ ಔಟ್ ಆಗಿ ಟಯರ್ಡ್ ಆಗಿದ್ವಿ. ಸೊ ನಾವು ನೆಕ್ಸ್ಟ್ ಸ್ಟಾಪ್ ಇದ್ದಿದ್ದು ಶಾಂತಲಾ ಐಸ್ ಕ್ರೀಮ್ಸ್. ಯಾರು ಗೊತ್ತಿಲ್ಲ ಶಾಂತಲಾ ಐಸ್ ಕ್ರೀಮ್ಸ್ ಅಂತೂ. ಅಲ್ಲಂತೂ ಅಮೇಜಿಂಗ್ ಆಗಿತ್ತು. ನಾವು ತಗೊಂಡಿದ್ದು ಚಾಕೋ ಕಾಫಿ ಫಡ್ಜ್ ಅಂತ ಏನೋ. ಸೊ ಆ ಐಸ್ ಕ್ರೀಮ್ ಅಂತೂ ಅಮೇಜಿಂಗ್ ಆಗಿತ್ತು. ನಾವು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ರೀಚ್ ಆದ್ವಿ. ಸೊ ಶಾಪಿಂಗ್ ಅಂತೂ ಕಂಪ್ಲೀಟ್ ಆಯ್ತು. ಸೊ ಇದೇ ರೀತಿಯಾದ ವ್ಲಾಗ್ಸ್‌ಗಳಿಗಾಗಿ ನನ್ನ ಫಾಲೋ ಮಾಡಿ. ಲವ್ ಲವ್.